ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ಟೂಡೆಂಟ್ ವರ್ಕ್ದು ಒಂದಷ್ಟು ಡಿಸೈನ್ಸ್ನ ತೋರಿಸಿದ್ದೆ ನಿಮಗೆ. ಇವತ್ತು ಮತ್ತೆ ಇನ್ನೊಬ್ರದ್ದು ಸ್ಟೂಡೆಂಟ್ ವರ್ಕ್ನ ಯಾವ್ಯಾವ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು ಅವರು ಡೇ 1ಇಂದ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿನ್ನೆ ಏನು ವಿಡಿಯೋ ಹಾಕಿದ್ದೆ ನೋಡಿ, ಅದು ಯಾರು ಬೇಕಿದ್ರು ಸಹ ಅಂದರೆ ನಮ್ಮ ಮಷಿನ್ ಟಚ್ ಇಲ್ಲ ಅಂತಂದ್ರೂ ನಾರ್ಮಲಾಗಿ ಆ ರೀತಿ ವರ್ಕ್ ಎಲ್ಲರೂ ಕೂಡ ಹಾಕ್ಬೋದು ಕ್ಲಾಸಿಗೆ ಬರೋರು. ಓಕೆನಾ? ಇವ್ರದ್ದು ಸ್ವಲ್ಪ ಡಿಫ್ರೆಂಟು. ಏನಕ್ಕೆ ಅಂತಂದರೆ ಇವರು ತುಂಬ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು. ಹಾಗಾಗಿ ತುಂಬ ನಾನೇ ಬೇಡ ಇದನ್ನು ಸ್ಟಾಪ್ ಮಾಡಿ ಬೇರೆ ಸ್ಟಿಚ್ ಹಾಕಿ ಅಂತಂದ್ರೂ, ಇಲ್ಲ ಇದು ಬರ್ತಿಲ್ಲ, ನಾನು ಈ ಸ್ಟಿಚ್ ಪರ್ಫೆಕ್ಟಾಗಿ ಹಾಕಿನೇ ನಾನು ನೆಕ್ಸ್ಟ್ ಸ್ಟಿಚ್ಗೆ ಹೋಗ್ತೀನಿ ಅಂತ ಹೇಳಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಕಲ್ತಿದ್ದಾರೆ. ನಾನು ತೋರಿಸ್ತೀನಿ ಅದನ್ನು. ಅವರು ಯಾವ್ಯಾವ ರೀತಿ ಎಲ್ಲ ಅವರು ತಂದು ಕೊಟ್ಟರು ಇವತ್ತು ಮಧ್ಯಾಹ್ನ. ಇವ್ರದ್ದು ಕ್ಲಾಸ್ ಮುಗ್ದಾಗಲೇ 1 ಮಂತ್ ಮೇಲಾಗಿದೆ. ತಂದು ಕೊಡ್ತೀನಿ ಮಧ್ಯದಲ್ಲಿ ಅಂತ ಹೇಳಿದರು. ಹಾಗಾಗಿ ಮತ್ತೆ ತಂದು ಕೊಟ್ಟಿರಲಿಲ್ಲ, ಊರಿಗೆ ಹೊಟ್ಟೋಗಿದ್ರಂತೆ. ಅದಕ್ಕೋಸ್ಕರ ಇವಾಗ ತಂದು ಕೊಟ್ಟರು. ಇದು ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಇದನ್ನು. ನೋಡಿ ಯಾವ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಈ ರೀತಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾರೆ ಅವರು ಪ್ರಾಕ್ಟೀಸ್ ಮಾಡಿರೋವಂಥದ್ದನ್ನ. ಇದರಲ್ಲೇ ಗೊತ್ತಾಗುತ್ತೆ ಅವ್ರು ಮಾಡುವಂಥ ಕೆಲಸದಲ್ಲಿ ಎಷ್ಟು ಅಂದರೆ ನೀಟ್ನೆಸ್ ಇದೆ ಅನ್ನೋದು. ಓಕೆನಾ? ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಇವ್ರು ಸ್ವಲ್ಪ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನೋಡಿ, ಆದಷ್ಟು ನಾನು ಫಸ್ಟ್ ಟೈಮ್ ಕ್ಲಾಸಿಗೆ ಬರ್ತಾರಲ್ಲ ಅವ್ರಿಗೆ ವೈಟ್ ಲೈನಿಂಗ್ ಕ್ಲಾತ್ನೇ ತೊಗೊಬನ್ನಿ ಅಂತ ಅಂತೀನಿ. ಏನಕ್ಕೆ ಅಂತಂದರೆ ಅವರು ಏನೇ ಮಿಸ್ಟೇಕ್ಗಳು ಮಾಡಿದ್ರು ಅದು ಪಾಯಿಂಟ್ ಔಟ್ ಆಗ್ತಾ ಇರುತ್ತೆ, ತುಂಬ ಎದ್ದು ಕಾಣುತ್ತೆ ಅದು. ಅದಕ್ಕೋಸ್ಕರ ವೈಟ್ ಕ್ಲಾತ್ ಮೇಲೇ ಮಾಡಿಸ್ತೀನಿ. ಓಕೆನಾ? ಇವ್ರು ನೋಡ್ಬೋದು ನೋಡಿ, ಡೇ 1 ನಂಬರ್ಸು ಸಹ ಹಾಕಿದ್ದಾರೆ. ಇದು ಡೇ 1ಅಲ್ಲಿ ಮಾಡಿರುವಂಥದ್ದು. ನೋಡಿ, ಇವ್ರಿಗೆ ಸ್ವಲ್ಪ ಮಷಿನ್ ಬ್ಯಾಲೆನ್ಸ್ ತೊಗೊಳ್ಳೋದು ಸ್ವಲ್ಪ ಕಷ್ಟ ಆಯಿತು ಸ್ಟಾರ್ಟಿಂಗಲ್ಲಿ. ಬಟ್ ಇವಾಗ ಎಷ್ಟು ಚೆಂದ ಮಾಡ್ತಿದ್ದಾರೆ ಅಂತಂದರೆ ನಾನೇ ಶಾಕ್ ಆದೆ. ಒಂದು ಕ್ಲಾಸೆಲ್ಲ ಮುಗಿದ್ಮೇಲೆ ಮನೆಗೆ ಹೋಗಿ ಒಂದು ಡಿಸೈನ್ ಮಾಡಿದ್ದಾರೆ, ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಅದನ್ನ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ನನಗೇ ಶಾಕ್ ಆಯಿತು. ಓಕೆನಾ? ಇದು ಡೇ 1ಅಲ್ಲಿ ಮಾಡಿರೋದು. ಎಲ್ಲದಕ್ಕೂ ನಂಬರ್ ಹಾಕಿದ್ದಾರೆ. ಡೇ 2 ನೋಡಿ, ಇದರಲ್ಲಿ ನೋಡ್ಬೋದು ನೀವು. ಇದು ಜಿಗ್ಜಾಗ್ ಸ್ಟಿಚ್ ಇದೆ ನೋಡಿ ಯಾವ್ಯಾವ ರೀತಿ ಹಾಕಿದ್ದಾರೆ ಅಂತ ಹೇಳಿ. ಗೊತ್ತಾಯ್ತಾ? ಈ ರೀತಿ ಹಾಕ್ತಿದ್ದವರು ಇಷ್ಟು ಚೆನ್ನಾಗಿ ವರ್ಕ್ ಹಾಕ್ತಾರೆ ಅಂತ ಅಂದರೆ ಖಂಡಿತವಾಗ್ಲೂ ಹೇಳ್ತಾರಲ್ವ, ಆಲ್ಮೋಸ್ಟ್ ನನ್ನ ಕ್ಲಾಸ್ಗೆ ಬರುವಂಥ ಸ್ಟೂಡೆಂಟ್ ಎಲ್ಲರೂ ಸಹ ಅದೇ ಹೇಳೋದು, ಮೇಡಮ್ ನಾವು ಮಷಿನ್ ತೊಗೊಳೋದಕ್ಕೆ ಹೋಗಿದ್ವಿ, ನಿಮ್ಮ ಕೈಲಿ ಆಗಲ್ಲ ಅಂತಂದರು. ನಾವೆಲ್ಲೋ ಬೇರೆ ಕಡೆ ಕ್ಲಾಸ್ ಹೇಳ್ಕೊಡ್ತೀರಾ ಅಂತ ಹೇಳಿ ಹೋಗಿದ್ವಿ, ಅವರು ಹೆಣ್ಮಕ್ಳ ಕೈಲಿ ಕಲಿಯೋಕ್ಕಾಗಲ್ಲ ಅಂತ ಅಂದರು ಅಂತಲೇ ಹೇಳ್ತಾರೆ. ಎಲ್ಲ ಪ್ರತಿಯೊಬ್ಬರು ಸ್ಟೂಡೆಂಟು ಸೇಮ್ ಅದೇ ರೀಸನ್ನೇ ಹೇಳೋದು. ಯಾಕಂತಂದರೆ ನನಗೂ ಸಹ ಸ್ಟಾರ್ಟಿಂಗಲ್ಲಿ ಶಾಪ್ಗಳಲ್ಲಿ ಮಷಿನ್ ತೊಗೊಳಕ್ಕೆ ಹೋದಾಗ ಒಂದು ಶಾಪಲ್ಲಲ್ಲ ಅಂತ ಹೇಳಿ ಒಂದು 4-5 ಶಾಪಲ್ಲಿ ವಿಚಾರಿಸಿದ್ದೀನಿ. ಅವರು ಹೇಳಿದ್ದೆ ಅದು, ಹೆಣ್ಮಕ್ಳ ಕೈಲಿ ಕಲಿಯೋಕ್ಕಾಗಲ್ಲ, ನೀವು ಟ್ರೈನಿಂಗ್ ತೊಗೊಂಡು ಮಷಿನ್ ತೊಗೊಳ್ಳಿ, ಇವಾಗ ಏನಕ್ಕೆ ಮಷಿನ್ ತೊಗೋತಾ ಇದ್ದೀರಾ ಅಂತಲೇ ಹೇಳಿದ್ದು. ಬಟ್ ಇದನ್ನು ನೋಡಿದ್ಮೇಲೆ ಎಲ್ರಿಗೂ ಸಹ ಗೊತ್ತಾಗುತ್ತೆ, ಪ್ರತಿಯೊಬ್ಬರೂ ಸಹ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕಲಿಬೋದು, ಆರಾಮಾಗಿ ಕಲಿಬೋದು. ಏನು ಅಂಥ ಕಷ್ಟ ಅನ್ನೋದು ಏನೂ ಇಲ್ಲ. ಕಲಿಯೋಕ್ಕಾಗದೇ ಇರುವಂಥ ವಿದ್ಯೆ ಏನಲ್ಲ ಎಂಬ್ರಾಯ್ಡ್ರಿ ಮಾಡೋದು. ಓಕೆನಾ? ನೋಡಿ, ನೀವೇ ನೋಡಿ ಜಿಗ್ಜಾಗ್ ಸ್ಟಿಚ್ಚು ಯಾವ್ಯಾವ ರೀತಿ ಹಾಕಿದ್ದಾರೆ ಅಂತ ಹೇಳಿ ಡೇ 2ನಲ್ಲಿ. ಓಕೆನಾ? ಈ ರೀತಿ ಹಾಕಿದ್ದಾರೆ. ಅದೇ ಇವರು ಏನಾದರೂ ಮಷಿನ್ ಚೆನ್ನಾಗಿ ಅವರು ಫ್ರೇಮ್ ಬ್ಯಾಲೆನ್ಸ್ ಎಲ್ಲ ಮಾಡಿದ್ರೆ ಡೇ 1ನಲ್ಲೇ 2 ಸ್ಟಿಚ್ಚು 3 ಸ್ಟಿಚ್ಚು ಹೇಳ್ಕೊಡ್ತೀನಿ. ಬಟ್ ಇವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ವ, ಅವ್ರದ್ದು ಸ್ಟಿಚಸ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋ ಕಾರಣ ದಿನಾಗಲೂ ಒಂದೊಂದೇ ಬೇಸಿಕ್ ಸ್ಟಿಚ್ನ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಇದು ನೋಡಿ, ಇದು ಕರ್ವು ಮತ್ತು ಆರ್ಚ್ ಸ್ಟಿಚ್ಚು ನೋಡಿ, ನಂಬರೆಲ್ಲ ಹಾಕಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಇದನ್ನ ಒಂದು 5 ವರ್ಷ 10 ವರ್ಷ ಬಿಟ್ಟು ನೋಡಿದ್ರೆ ಇದೆಲ್ಲ ತುಂಬ ಒಳ್ಳೊಳ್ಳೆ ಮೆಮೊರೀಸು. ಇವರು ಒಂದು 5 ವರ್ಷ 10 ವರ್ಷ ಬಿಟ್ಟು ನೋಡಿದಾಗ
ನಿಜವಾಗ್ಲೂ ಅವ್ರಿಗೇನೆ ನಗು ಬರುತ್ತೆ, ನಾನು ಈ ರೀತಿ ಎಲ್ಲ ಸ್ಟಿಚಸ್ ಹಾಕಿದ್ನ ಅಂತ ಹೇಳಿ. ಇವಾಗ್ಲೇ ಅವರು ನಾನು ಈ ರೀತಿ ಎಲ್ಲ ಹಾಳು ಮಾಡಿದ್ದೀನಲ್ಲ ಡಿಸೈನು ಅಂತ ಹೇಳಿ ಅನ್ಕೋತಾರೆ. ಬಟ್ ಖಂಡಿತವಾಗ್ಲೂ ಎಲ್ರಿಗೂ ಸಹ ಇದೆಲ್ಲ ಒಂದೊಂದು ಮೆಮೊರೀಸ್, ಒಳ್ಳೆ ಮೆಮೊರೀಸ್ ಇದು. ಯಾರು ಕೂಡ ಇದನ್ನ ಬಿಸಾಡೋದು ಇನ್ನೊಂದು ಮಾಡೋದು ಮಾಡಬೇಡಿ, ಜೋಪಾನವಾಗಿ ಇಟ್ಕೊಳ್ಳಿ. ಅದನ್ನ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ನಿಮ್ಗೇನೆ ನಗು ಬರುತ್ತೆ, ನಾವು ಯಾವ ರೀತಿ ಎಲ್ಲ ಸ್ಟಿಚ್ ಹಾಕಿದ್ವಿ ಅಂತ ಹೇಳಿ. ಇದು ನೋಡಿ, ಅದು ಡೇ 2ನಲ್ಲಿ ಮಾಡಿಸಿದ್ದು. ಮತ್ತೆ ಆರ್ಚು ಕರ್ವು ಸ್ಟಿಚ್ಚು ಎಲ್ಲ ಹಾಕಿದ್ಮೇಲೆ ಮತ್ತೆ ಇನ್ನೊಂದ್ಸಲ ಪಾಪ ಯಾಕಂದ್ರೆ ಫಸ್ಟ್ ಟೈಮ್ ಬರ್ತಾರಲ್ವಾ, ಅವ್ರಿಗೂ ಕೂಡ ನಾವು ಭಯ ಪಡಿಸ್ಬಾರ್ದು. ಇದು ಹಾಕಿದ್ರಲ್ವಾ, ಇದು ಕರೆಕ್ಟಾಗಿ ಬಂದಿಲ್ಲ ಅವ್ರಿಗೆ, ನಾನು ಇದನ್ನ ಇಲ್ಲಿಗೇನೆ ಸ್ಟಾಪ್ ಮಾಡಿಸ್ದೆ, ಇಲ್ಲಿ ಡೇ 3ಗೆ. ಮತ್ತೆ ಡೇ 3ಗೂ ಇದನ್ನೇ ಹಾಕ್ಸಿದ್ರೆ ಖಂಡಿತವಾಗ್ಲೂ ಅವರು ಡಿಮೋಟಿವೇಟ್ ಆಗ್ತಾರೆ, ನಮ್ಮ ಕೈಲಿ ಕಲಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಡಿಮೋಟಿವೇಟ್ ಆಗ್ತಾರೆ ಅಂತ ಹೇಳಿ ಇದನ್ನ ಇಲ್ಲಿಗೇನೆ ಸ್ಟಾಪ್ ಮಾಡಿಸಿ ನಾನು ಡೇ 3ನಲ್ಲಿ ಇದನ್ನ ಮಾಡಿಸ್ದೆ. ಓಕೆನಾ, ಇದನ್ನ ಇಷ್ಟು ಮಾಡಿದ್ ಮತ್ತೆ ಅದಾದಮೇಲೆ ಡೇ 3ನಲ್ಲಿ ಮತ್ತೆ ಇದನ್ನೇ ಮಾಡಿಸ್ದೆ ನಾನು, ಜಿಗ್ಜಾಗ್ ಸ್ಟಿಚ್ಚು ಮತ್ತೆ ಹಾಕಿ ಅಂತ ಹೇಳಿ ಹಾಕಿಸ್ದೆ. ಅದು ಇದು ಮತ್ತೆ ಅವತ್ತೇನೆ ನೋಡಿ, ಇದು ಬಂದು ಡೇ 3, ಅದಾದ ಮಾಡಿ ಇದು ಡೇ 4. ಡೇ 4ಅಲ್ಲಿ ನೋಡಿ ಮತ್ತೆ ಜಿಗ್ಜಾಗ್ ಸ್ಟಿಚ್ ಹಾಕಿಸ್ದೆ, ಮತ್ತೆ ಕರ್ವ್ ಶೇಪ್ ಹಾಕಿಸ್ದೆ, ಆಮೇಲೆ ಲೈಟಾಗಿ ಬ್ರೇಕ್ ಬ್ಯಾಲೆನ್ಸ್ ಕೊಟ್ಟೆ. ಓಕೆನಾ, ನೋಡಿ ಇದರಲ್ಲಿ ಸ್ವಲ್ಪ ಪರವಾಗಿಲ್ಲ, ನೀವು ಫಸ್ಟ್ ನೋಡಿದ್ರಲ್ಲ ಅದಕ್ಕೂ ಇದಕ್ಕೂ ಬೆಟರ್ ಆಗಿ ಬಂದಿದೆ. ಆಮೇಲೆ ಲೈಟಾಗಿ ಬ್ರೇಕ್ ಬ್ಯಾಲೆನ್ಸ್ ತೊಗೊಂಡು ನಿಧಾನಕ್ಕೆ ಮಾಡಿ ಅಂತ ಹೇಳಿ ಇದನ್ನು ಹಾಕಿಸ್ದೆ. ಆಮೇಲೆ ನೆಕ್ಸ್ಟು ಇದು ಸೇಮ್ ಲೀಫ್ ಡಿಸೈನು, ಇದೇನೆ ಡೇ 4ನಲ್ಲಿ ಎರಡನ್ನೂ ಹಾಕಿಸ್ದೆ. ಓಕೆನಾ, ಇದನ್ನು ಮಾಡೋದಕ್ಕೇ 2 hours ತೊಗೊಳ್ತಾರೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ ಡಿಸೈನ್ಗೆ ಬಂದಾಗ ಆರಾಮಾಗಿ 1 ಡೇನಲ್ಲಿ ಒಂದು ನೆಕ್ ಡಿಸೈನ್, ಬ್ಯಾಕ್ ನೆಕ್ ಡಿಸೈನು ಮಾಡ್ತಾರೆ ಸ್ಟೂಡೆಂಟು. ಬಟ್ ಇನ್ನೂ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇನ್ನೂ ಫಾಸ್ಟ್ ಆದರೆ ಆರಾಮಾಗಿ ನೀವು 1 ಡೇನಲ್ಲಿ ಒಂದು ಬ್ಲೌಸ್ ಏನೋ ಫುಲ್ಲು ಬ್ಯಾಕು ನೆಕ್ ಸ್ಲೀವ್ ಡಿಸೈನ್ ಮಾಡಿದ್ರೆ ಸಾಕು. ಆಮೇಲೆ ಹಂಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕೈ ಫಾಸ್ಟ್ ಆಗುತ್ತೆ. ಖಂಡಿತವಾಗ್ಲೂ ಆರಾಮಾಗಿ 1 hour 2 hourಗೆಲ್ಲ ನಾರ್ಮಲ್ ಡಿಸೈನ್, ಸಿಂಪಲ್ ಡಿಸೈನ್ನ ನೀವು ಸ್ಲೀವು ಮತ್ತು ಬ್ಯಾಕು ಫ್ರಂಟು ಎಲ್ಲ ಮಾಡಿ ಮುಗಿಸ್ಬೋದು. ಓಕೆನಾ, ಇದು ಮತ್ತು ಇದು ಡೇ 5 ನೋಡಿ. ಮತ್ತು ಇದು ಇನ್ನೊಂದು ಲೀಫ್, ಡೇ 5ನಲ್ಲೇ ಇನ್ನೊಂದು ಲೀಫು ಹಾಕ್ಸಿದೆ. ಓಕೆನಾ, ಮತ್ತು ಇದು ನೋಡಿ, ಈ ಲೀಫ್ ಇಟ್ಕೊಂಡು ಜಸ್ಟ್ ಈ ರೀತಿ ಹಾಕಿಸ್ದೆ, ಆಮೇಲೆ ಆರ್ಚ್ ಹಾಕಿಸ್ದೆ. ಆಮೇಲೆ ಡೇ 6 ಇದು ನೋಡಿ, ಡೇ 6ಅಲ್ಲಿ ಅವರು ಈ ರೀತಿ ವರ್ಕ್ ಮಾಡ್ತಿದ್ರು. ಸ್ಟಾರ್ಟಿಂಗು ಯಾರನ್ನೂ ಸಹ ನಾವು ಭಯ ಪಡಿಸ್ಬಾರ್ದು, ಯಾಕಂತಂದರೆ ಈಗ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ, ಲೀಫ್ ಡಿಸೈನ್ ಅಂದರೆ ಬ್ರೇಕ್ ಬ್ಯಾಲೆನ್ಸ್ ತೊಗೊಳೋದಕ್ಕೆ 2 days ಆಗುತ್ತೆ. ಒಂದ್ಸಲ ಮಾಡಿಬಿಟ್ಟು ನಮ್ಮ ಕೈಲಿ ಬರ್ತಿಲ್ಲ ಅಂತ ಹೇಳಿ ನೀವು ಪ್ಯಾನಿಕ್ ಆಗೋದಾಗಲಿ ಡಿಮೋಟಿವೇಟ್ ಆಗೋದಾಗಲಿ ಮಾಡಬಾರ್ದು. 2 days ಕಂಪಲ್ಸರಿ, ಎಲ್ರಿಗೂ ಸಹ ಆಫ್ಲೈನ್ ಕ್ಲಾಸ್ ಬರೋರಿಗೆ 2 days ಬೇಕು. ಡೈಲಿ 2 hour ಅಂತಂದ್ರೂ 2 days ಬೇಕಾಗುತ್ತೆ ಬ್ರೇಕ್ ಬ್ಯಾಲೆನ್ಸ್ ತೊಗೊಳೋದಕ್ಕೆ. ಅದಕ್ಕೋಸ್ಕರ ಸ್ಟಾರ್ಟಿಂಗೇ ಹೇಳ್ಬಿಡ್ತೀನಿ, ಈ ರೀತಿ ಆಗುತ್ತೆ, ಯಾರು ಕೂಡ ಪ್ಯಾನಿಕ್ ಆಗಬೇಡಿ, ಆರಾಮಾಗಿ ಮಾಡಿ ಅಂತ ಹೇಳಿ ಹೇಳ್ತೀನಿ. ನೋಡಿ, ಇದು ಡೇ 6ನಲ್ಲೇ ಮಾಡಿದ್ದು. ಆಮೇಲೆ ಇದೆಲ್ಲ ಆಮೇಲೆ ಬೇಸಿಕ್ ಸ್ಟಿಚ್ ಎಲ್ಲ ಆದಮೇಲೆ ಮಾಡಿರೋದು. ಇದು ಸ್ವಲ್ಪ ಕೆಲವು ಮಿಕ್ಸ್ ಆಗಿಬಿಟ್ಟಿದೆ, ಇವಾಗ ನಾನೇನು ಓಪನ್ ಮಾಡ್ದಲ್ಲ, ಆವಾಗ ಮಿಕ್ಸ್ ಆಗಿದೆ, ನಾನು ತೋರಿಸ್ತೀನಿ ನೋಡಿ. ಫ್ಲವರ್ಸ್ಗಳು ಮತ್ತು ನೋಡಿ ಬಟರ್ಫ್ಲೈ ಮಾಡಿರೋದು. ಇದೆಲ್ಲ ನಿಮ್ಗೆ ತೋರಿಸ್ತಿರೋದು ಏನಕ್ಕೆ ಅಂತಂದರೆ ಎಲ್ಲರೂ ಕೂಡ ಆರಾಮಾಗಿ ಎಂಬ್ರಾಯ್ಡ್ರಿ ಮಾಡ್ಬೋದು. ಪ್ರತಿ ಹೆಣ್ಮಕ್ಳು, ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳೇ ಮಾಡಬೇಕು ಎಂಬ್ರಾಯ್ಡ್ರಿ ಅಂತ ಏನಿಲ್ಲ, ಎಲ್ಲ ಹೆಣ್ಮಕ್ಳು ಮಾಡ್ಬೋದು. ಓಕೆನಾ, ನಿಮಗೆ ಇದೆಲ್ಲ ತೋರಿಸಿದ್ರೆ ನಿಮಗೂ ಕೂಡ ಒಂದು ಮೋಟಿವೇಟ್ ಆಗ್ಬೋದು. ನೋಡು, ಅವರು ಸ್ಟಾರ್ಟಿಂಗಲ್ಲಿ ಆ ರೀತಿ ಜಿಗ್ಜಾಗ್ ಸ್ಟಿಚ್ ಹಾಕಿದ್ದಾರೆ, ಇವಾಗ ಅವ್ರು ವರ್ಕ್ ತೋರಿಸಿದ್ರೆ ನಿಮಗೂ ಕೂಡ ಮೋಟಿವೇಟ್ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ನೋಡಿ ಸ್ಲೀವ್ ಡಿಸೈನ್, ಇದು ಸೆಂಟರಲ್ಲಿ ಫ್ರೇಮ್ಸ್ ಹಾಕಂಗಿಲ್ಲ ಅಂತ ಹೇಳಿ ಹಾಗೆ ಬಿಟ್ಬಿಟ್ಟಿದ್ದಾರೆ. ಇದು
ಇದು ಲಾಸ್ಟಲ್ಲಿ ಇದು ಅನ್ಕೋತೀನಿ, ಲಾಸ್ಟ್ ಡೇನಲ್ಲಿ ನೆಟ್ ಹಾಕಿ ವರ್ಕ್ ಮಾಡಿರೋದು ನೋಡಿ. ನೆಟ್ ಹಾಕಿ ನೆಟ್ ಅಟ್ಯಾಚ್ ಮಾಡಿ ವರ್ಕ್ ಮಾಡಿರೋದು. ಮತ್ತು ಇದು ನೋಡಿ, ಇದು ಪಾನಿ ಸ್ಟಿಚ್ಚು ಮತ್ತು ಮಿರರ್ ವರ್ಕ್ ಎರಡನ್ನೂ ಕೂಡ ಮಾಡಿದ್ದಾರೆ. ಓಕೆನಾ, ಮಿರರ್ ಯೂಸ್ ಮಾಡಿ ಡಿಸೈನ್ ಮಾಡಿರೋದು. ಹಾಗೆ ನೋಡಿ, ಸೇಮ್ ಮ್ಯಾಂಗೋ ಸ್ಲೀವ್ ಡಿಸೈನ್ ತೋರಿಸ್ತಲ್ಲ, ಅದಕ್ಕೆ ರಿಲೇಟೆಡ್ ಇರೋ ಥರ ಮ್ಯಾಂಗೋ ಡಿಸೈನ್ ಹಾಕಿ ನೆಕ್ ಡಿಸೈನ್ ಮಾಡಿರೋದು. ಇದು ಪಿಕಾಕ್ ಸಾರಿ ಡಕ್ ಮಾಡಿರೋದು. ಓಕೆನಾ, ಕೆಲವೊಂದು ಡಿಸೈನ್ಸ್ನ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ, ಬಟ್ ಇನ್ನು ಎಲ್ಲನೂ ಶೇರ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ನೋಡಿ. ಇದು ಕ್ಲಾಸ್ ಮುಗಿದು ಮನೇಲಿ ಹೋದ್ಮೇಲೆ ಮಾಡಿರೋದು. ಬಟ್ ಇವರು ಕಲರ್ ಕಾಂಬಿನೇಷನ್ ಅಂತೂ ಎಕ್ಸಲೆಂಟಾಗಿ ಮಾಡ್ತಿದ್ರು. ಓಕೆನಾ, ಯಾಕಂತಂದರೆ ಮಕ್ಕಳು ಸ್ವಲ್ಪ ಡ್ರಾಯಿಂಗ್ ಅದರಲ್ಲೆಲ್ಲ ಇರೋದ್ರಿಂದ ಕಲರ್ ಕಾಂಬಿನೇಷನ್ ನೋಡ್ಬೋದು ನೀವು. ನೋಡಿ, ಇದು ಒಂದು ಸ್ಲೀವ್ ಡಿಸೈನು ನೋಡಿ, ಇದರಲ್ಲಿ ಹಾಫ್ ಆ್ಯಂಡ್ ಹಾಫು 2 ಸ್ಲೀವ್ ಡಿಸೈನ್ ಮಾಡಿದ್ದಾರೆ. ಓಕೆನಾ, ಇದು ಒಂದು, ಮತ್ತು ಇಲ್ಲಿ ಪುಟ್ಟದ್ದು 2 ಮಾಡಿದ್ದಾರೆ. ನನಗಿಂತನೂ ತುಂಬ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಮಾಡ್ತಾರೆ. ತುಂಬ ಇವ್ರ ಡಿಸೈನಲ್ಲಿ ಡಿಸೈನ್ ಮಾತ್ರ ಅವರು ಫಿನಿಶಿಂಗ್ ಕೊಡೋದಕ್ಕೆ ಬಂದಿಲ್ಲ ಅಂತ ಕಲರ್ ಕಾಂಬಿನೇಷನ್ನೇ ಎದ್ದು ಕಾಣುತ್ತೆ, ಆ ರೀತಿ ಮಾಡ್ತಿದ್ರು. ಬಟ್ ಇವಾಗ ಆಲ್ಮೋಸ್ಟ್ ಅವ್ರು ಈಗಲೂ ಕೂಡ ಕಸ್ಟಮರ್ಗಳಿಗೆ ಹಾಕೊಡೋದಕ್ಕೆ ಭಯ ಪಡ್ತಾರೆ. ನಾನು ಹೇಳ್ತೀನಿ, ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ, ಕಸ್ಟಮರ್ಗಳಿಗೆ ಹಾಕ್ಕೊಡಿ ಅಂತ ಹೇಳ್ತೀನಿ. ಬಟ್ ಇನ್ನೂ ಪರ್ಫೆಕ್ಟಾಗಿ ಬರಬೇಕು ಲಕ್ಷ್ಮಿಯವರು, ಇನ್ನೂ ಚೆನ್ನಾಗಿ ಬರಬೇಕು ಅಂತ ಹೇಳ್ತಾರೆ. ಬಟ್ ಓಕೆ, ಇಷ್ಟು ಮಾಡಿದ್ರೆ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಕಸ್ಟಮರ್ಗಳಿಗೆಲ್ಲ ಹಾಕ್ಕೊಡ್ಬೋದು. ಓಕೆನಾ, ನೋಡಿ, ಬೋಟ್ ನೆಕ್ಕಲ್ಲಿ ಮ್ಯಾಂಗೋ ಡಿಸೈನ್ ಮಾಡಿರೋದು. ಮತ್ತು ಇದು ನೋಡಿ, ನೋಡಿ, ಇದೆಲ್ಲ ಬೇಸಿಕ್ ಸ್ಟಿಚ್ ಯೂಸ್ ಮಾಡ್ಕೊಂಡು ಮಾಡಿರೋದು. ಆರಾಮಾಗಿ ನೀವು ಬಿಗಿನರ್ಸ್ ಯಾರ್ಯಾರೆಲ್ಲ ಇದ್ದೀರಾ ಟ್ರೈ ಮಾಡ್ಬೋದು ಇದು ಇಷ್ಟು ಡಿಸೈನ್ಸ್. ನಾನು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ತುಂಬ ನೀಟ್ ಫಿನಿಶಿಂಗ್ ಕೊಟ್ಟು ಮಾಡಿದ್ದಾರೆ. ಮತ್ತು ಇದು ನೋಡಿ, ಇಲ್ಲೆಲ್ಲ ಪಾನಿ ಸ್ಟಿಚ್ ಅಂದರೆ ವಾಟರ್ಫಾಲ್ ಸ್ಟಿಚ್ ಹಾಕಿ ನೋಡಿ ಈ ರೀತಿ ಲೋಟಸ್ದು ಮಾಡಿರೋದು. ಮತ್ತು ಇವರು ಎಲ್ಲೂ ಕೂಡ ಗ್ಯಾಪ್ ಬಿಟ್ಟಿಲ್ಲ ಕ್ಲಾತಲ್ಲಿ. 1 ಮೀಟ್ರ್ ಕ್ಲಾತ್ ಏನಿದೆ ಆ 1 ಮೀಟ್ರ್ ಕ್ಲಾತ್ ಫುಲ್ಲು ಮಾಡಿದ್ದಾರೆ ನೋಡಿ. ಇದು 2 ರೀತಿ ಮಿರರ್ ವರ್ಕ್ ಮಾಡಿರೋದು. ಇದು ಒಂದು ಲೀವ್ ಶೇಪ್ ಮಿರರ್ ಬರುತ್ತಲ್ಲ ಅದು, ಇದು ಬಾಕ್ಸ್ ಟೈಪಲ್ಲಿ ಬರುತ್ತಲ್ಲ ಆ ಮಿರರ್ ಯೂಸ್ ಮಾಡಿರೋದು ನೋಡಿ. ಈ ರೀತಿ ನೋಡಿ, ಇವರೆಲ್ಲೂ ಕೂಡ ಕ್ಲಾತ್ ವೇಸ್ಟೇ ಮಾಡಿಲ್ಲ ನೋಡಿ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಈ ಸ್ಟೂಡೆಂಟ್ ವರ್ಕ್ ನೋಡಿದ್ರೆ. ನೋಡಿ, ಇದು ಆಫ್ ಆ್ಯಂಡ್ ಆಫ್ ಮಾಡಿರೋದು. ಮತ್ತು ಇದು ನೋಡಿ, ಗೊತ್ತಾಗ್ತಿದೆಯಾ? ನಾವು ಸ್ಟಾರ್ಟಿಂಗ್ ಏನು ಹೇಳ್ತೀನಿ 10 ರಿಂದ 15 ಥರ ಬೇಸಿಕ್ ಸ್ಟಿಚ್ ಇರುತ್ತೆ ಅಂತ, ಅದನ್ನ ಇಟ್ಕೊಂಡೇ ನೀವು ಎಲ್ಲ ಡಿಸೈನ್ಸ್ನು ಮಾಡ್ಬೋದು. ಅದಷ್ಟೇ ಡಿಸೈನ್ಸ್ ಇರುತ್ತೆ, ನೀವು ಎಲ್ಲಿ ಬೇಕಿದ್ರೂ ನೋಡಿ. ಈಗ ಆಫ್ಲೈನ್ ಸ್ಟೂಡೆಂಟ್ಗಳೇ ಹೇಳ್ತಾರೆ, ಯಾಕಂದ್ರೆ ನಾವು ಮಾಡಿರೋ ಏನು ಮಾಡಿಕೊಟ್ಟಿದ್ದಾರಲ್ಲ ವರ್ಕ್ ಎಲ್ಲ, ನಾವು ಫಸ್ಟ್ ಎಲ್ಲ ಮಾಡಿಸಿದ್ವಲ್ವ, ಅದರಲ್ಲಿ ಎಷ್ಟೊಂದು ಮಿಸ್ಟೇಕ್ಗಳು ಮಾಡಿದ್ದಾರೆ. ಯಾಕೆ ಸ್ಟೋನ್ ಚೈನ್ ಬಾಲ್ ಚೈನ್ ಕಟ್ ಮಾಡೋದು, ಮತ್ತು ಲೀವ್ ಶೇಪ್ ಕೊಟ್ಟಿಲ್ಲ, ಮತ್ತು ಫ್ಲವರ್ ಶೇಪ್ ಕೊಟ್ಟಿಲ್ಲ, ಗ್ಯಾಪ್ ಬಿಟ್ಟಿದ್ದಾರೆ. ಅದೆಲ್ಲ ಅವ್ರು ಏನು ತಪ್ಪು ಮಾಡಿರ್ತಾರೆ ನೋಡಿ, ಅದೆಲ್ಲನೂ ಅವರು ಏನು ಪಾಯಿಂಟ್ಔಟ್ ಮಾಡ್ತಾರೆ. ಇವಾಗ ಕ್ಲಾಸಿಗೆ ಬರೋದ್ರಿಂದ, ಇದೇ ವರ್ಕ್ ಮಾಡೋದ್ರಿಂದ ಪಾಯಿಂಟ್ಔಟ್ ಮಾಡಿ ಹೇಳ್ತಾರೆ ನೋಡಿ. ಇದು ತುಂಬ ಬ್ಯೂಟಿಫುಲ್ಲು ಸಿಂಪಲ್ ಡಿಸೈನು, ಜಸ್ಟ್ ಲೀಫ್ ಡಿಸೈನ್ ಇಟ್ಕೊಂಡು ಮಾಡಿರೋದು, ಆರಾಮಾಗಿ ಮಾಡ್ಬೋದು ನೋಡಿ. ಕಟ್ ವರ್ಕ್ ಹಾಕಿ ಲೀಫ್ ಡಿಸೈನ್ ಹಾಕಿದ್ದಾರೆ. ಇದು ನೋಡಿ,
ಇದು ಅಷ್ಟೇ ಆರ್ಚ್ ಹಾಕಿ ಆರ್ಚ್ ಫಿಲ್ಲಿಂಗ್ ಹಾಕಿದ್ದಾರೆ. ಆರ್ಚ್ ಫಿಲ್ಲಿಂಗ್ ಹಾಕಿ ಲೀಫ್ ಬಂಚಸ್ ಹಾಕಿರೋದು. ಬಟ್ ಇಲ್ಲಿ ನೋಡಿದ್ರೆ ನಿಮಗೆ ಫುಲ್ಲು ಬಂಚಸ್ ಸಾರಿ ಬುಟ್ಟಾಸ್ಗಳು ಮತ್ತು ಬೋಟ್ ನೆಕ್ಗೆಲ್ಲ ನೋಡಿ ಈ ರೀತಿ ಬ್ಯಾಕು ಬೋಟ್ ನೆಕ್ಗೆಲ್ಲ ಹಾಕಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಒಂದು ಮತ್ತು ಇದು ನೋಡಿ ಆ ಥರದಿಂದ ತೋರಿಸ್ತೀನಿ ನಿಮಗೆ. ನೋಡಿ ಇದು ನಾನು ಹೇಳಿದೆ ಅಲ್ಲ ಈ ಪಿಕಾಕು ಪ್ರತಿಯೊಬ್ಬರೂ ಮಾಡಿದ್ದಾರೆ. ಯಾರೋ ಒಬ್ಬರು ಇಬ್ಬರು ಮಿಸ್ ಮಾಡಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಪ್ರತಿಯೊಬ್ಬರೂ ಈ ಪಿಕಾಕ್ ಅಂತೂ ಖಂಡಿತವಾಗ್ಲೂ ಮಾಡಿರ್ತಾರೆ. ನೋಡಿ ಲೋಟಸ್ಸು ಮತ್ತು ಇದು ಒಂದು ಪಿಕಾಕ್. ಓಕೆನಾ? ಇದು ಅಷ್ಟೇ ನೋಡಿ, ಎಲ್ಲೂ ಕೂಡ ಗ್ಯಾಪ್ ಕೊಟ್ಟಿಲ್ಲ, ಎಲ್ಲ ಫಿಲ್ ಮಾಡಿದ್ದಾರೆ. ನೋಡಿ ಅದು ನಾನು ಹೇಳ್ದೆ ಅಲ್ಲ, ಡೇ 1 ಡೇ 3 ನೋಡಿ 13 ಮತ್ತು 21 ಡೇದು ಎಲ್ಲನೂ ಅವರು ಮೆನ್ಷನ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ನೋಡಿ ಡೇ 9 ಮಾಡಿರೋದು ಸ್ಲೀವ್ ಡಿಸೈನ್. ಮತ್ತು ಇದು ಮ್ಯಾಂಗೋ ಡಿಸೈನ್ ಲೀಫ್ ಡಿಸೈನ್ ಎಲ್ಲ ಮಾಡಿರೋದು ನೋಡಿ. ಇದು ಡೇ 11 ಮಾಡಿರೋದು. ಓಕೆನಾ? ಮತ್ತು ಇದು ನೋಡಿ ಈಗ ಎಷ್ಟು ನೀಟಾಗಿ ಫಿನಿಶಿಂಗ್ ತೆಗಿತಾ ಇದ್ದಾರೆ ನೋಡ್ಬೋದು ನೀವು. ನೋಡಿ ಈ ವರ್ಕ್ ಎಲ್ಲ ನೋಡಿದಾಗ ಆವಾಗ ಫಸ್ಟ್ ತೋರಿಸ್ದೆ ಅಲ್ಲ ಜಿಗ್ಜಾಗ್ ಸ್ಟಿಚ್ಚು, ಅದನ್ನಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ಅವರೇನ ಈ ವರ್ಕ್ ಮಾಡ್ತಿರೋದು ಅಂತ ಹೇಳಿ ಅನಿಸುತ್ತೆ. ನೋಡಿ ನಾನೇನೆ ಈ ಸ್ಟಿಚ್ ಇದಕ್ಕೆ ಸ್ಟಾಪ್ ಮಾಡಿ ಬೋರ್ ಆಗುತ್ತೆ ಬೇರೆದಕ್ಕೆ ಹೋಗಿ ಅಂತ ಹೇಳಿದ್ರು ಇಲ್ಲ, ನನಗಿದು ಬರ್ತಿಲ್ಲ ಅಂತಾನೆ ನಾನು ಇದನ್ನು ಮುಗಿಸೇನೆ ನಾನು ಬೇರೆ ಸ್ಟಿಚ್ಗೆ ಹೋಗ್ತೀನಿ, ಇದನ್ನು ನಾನು ಪರ್ಫೆಕ್ಟಾಗಿ ಹಾಕ್ತೀನಿ ಅಂತ ಹೇಳಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಇವರು. ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಯಾವ್ಯಾವ ಎಷ್ಟನೇ ದಿನದಲ್ಲಿ ಅವರು ಪ್ರಾಕ್ಟೀಸ್ ಮಾಡಿರೋದು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಎಲ್ಲೂ ಕೂಡ 21 20 ನೋಡಿ, ಅವ್ರ ಕಲರ್ ಕಾಂಬಿನೇಷನ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ ಹೇಳಿ. ಇದು ವಾಟರ್ ಫಾಲ್ ಸ್ಟಿಚ್ ಪ್ರಾಕ್ಟೀಸ್ ಮಾಡಿರೋದು ನೋಡಿ. ಇದು ಡೇ 16 ಮಾಡಿರೋದು. ಇದು ನೋಡಿ ಹಾಗೆ ಇದು ಡೇ 15 ಮಾಡಿರೋದು. ಇದನ್ನು ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನನಗೆ ನೆನಪಿದೆ. ಇನ್ಸ್ಟಾದಲ್ಲಿ ಈ ಡಿಸೈನ್ಸ್ನೆಲ್ಲ ನಾನು ಅಪ್ಲೋಡ್ ಮಾಡಿದ್ದೆ. ಈ ಸ್ಟೂಡೆಂಟ್ ನೇಮು ಮಾಧವಿ ಅಂತ ಹೇಳಿ, ನನಗೆ ಸ್ವಲ್ಪ ನಿಯರ್ ಒಂದು 3-4 ಕಿಲೋಮೀಟ್ರಿಂದ ಬರ್ತಿರೋದು ನೋಡಿ. ಬಟ್ ಇವ್ರದ್ದು ಕ್ಲಾಸ್ ಎಲ್ಲ ಮುಗಿದು ಒಂದು 1 ಮಂತ್ ಆಯಿತು, 1 ಮಂತ್ ಆಗಿದೆ ಕ್ಲಾಸ್ ಮುಗಿದು. ಈ ರೀತಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಫಸ್ಟ್ ಟೈಮು ಅವ್ರ ಅಮ್ಮನ ಬ್ಲೌಸ್ಗೆ ಮಾಡಿದ್ದಾರೆ, ನಾನು ತೋರಿಸ್ತೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ, ಅಮ್ಮ ಆಗಿರೋದ್ರಿಂದ ಅಂದರೆ ಸ್ವಲ್ಪ ವಯಸ್ಸಾಗಿರೋದ್ರಿಂದ ಡಿಸೆಂಟಾಗಿ ಆಗ್ತಾರಲ್ವ, ಅದಕ್ಕೋಸ್ಕರ ಮಾಡಿದ್ದಾರೆ, ತೋರಿಸ್ತೀನಿ. ಮತ್ತು ಇದು ಫಸ್ಟ್ ಅವರು ರೆಡಿ ಬ್ಲೌಸ್ ಮೇಲೆ ವರ್ಕ್ ಮಾಡಿರೋದು ಫಸ್ಟ್ ಬ್ಲೌಸ್. ಇದು ನೋಡಿ ಡಿಸೈನ್ ನೋಡ್ಬೋದು ನೀವು ಈ ರೀತಿ. ಓಕೆನಾ? ನಾನು ಇದನ್ನು ತೋರಿಸ್ತಾ ಇಲ್ಲ, ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದರಲ್ಲಿ ಕೆಲವೊಂದು ಟ್ರೇಸ್ ಮಾಡ್ಕೊಂಡು ಮಾಡಿರೋದು ಇದೆ, ಕೆಲವೊಂದು ವಿತೌಟ್ ಟ್ರೇಸಿಂಗ್ ಹಾಗೆ ಕೈಯಲ್ಲಿ ಮಾರ್ಕ್ ಮಾಡಿಕೊಂಡು ಮಾಡಿರೋದು ಇದೆ. ಓಕೆನಾ?
ಲಾಸ್ಟ್ ಟೈಮ್ದು ನಾನು ರೋಜ್ ಅವ್ರದ್ದು ಅಂತ ತೋರಿಸ್ದೆ ಅಲ್ವಾ, ಅವ್ರದ್ದು ಸ್ಯಾರಿ ಪಲ್ಲು ಡಿಸೈನ್ ಮಿಸ್ ಆಗಿದೆ, ನಾನು ಮರ್ತೆ. ನಾನು ಈ ಸ್ಯಾರಿ ನೋಡಿದ್ಮೇಲೆ ಅದು ನೆನಪಾಯಿತು ನೋಡಿ. ಸ್ಯಾರಿ ಪಲ್ಲು ಡಿಸೈನು ಎಷ್ಟು ನೀಟಾಗಿ ಮಾಡಿ ಯಾವ ರೀತಿ ಫೋಲ್ಡ್ ಮಾಡಿಟ್ಟಿದ್ದಾರೆ ಅಂತ ನೋಡಿ. ಇದು ಒಂದು, ಇದು ಅವ್ರ ಅತ್ತೆಯವ್ರದ್ದು ಅಂತ ಹೇಳಿ ಮಾಡಿದ್ದು, ಬಟ್ ಅವ್ರ ಅತ್ತೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಯ್ತಂತೆ ಇದು. ಆಮೇಲೆ ಇದು ಎಷ್ಟು ಚೆಂದ ಮಾಡಿದ್ದಾರೆ ಅಂತಂದರೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಇದು ಇಲ್ಲೇ ಕ್ಲಾಸಿಗೆ ಬರ್ತಿದ್ದಾಗಲೇ ಮಾಡಿದ್ದಿದ್ದು, ಓಕೆನಾ. ಬಟ್ ಇದು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಇದು ಕೌದಿದೆಯಲ್ಲ, ಇದು ಕ್ಲೋಸ್ ನೆಕ್ಗೆ ಹಾಕಿದ್ರಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಬಟ್ ಇದು ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಮನೆಗೆ ಹೋಗಿ ಮಾಡಿರೋದು, ಇದು ಮನೇಲಿದ್ದಾಗ ಮಾಡಿರೋದು. ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಇಷ್ಟ ಆಯ್ತು ನನಗಂತೂ ನೋಡಿ. ಎಲ್ಲೂ ಕೂಡ ಸ್ಟಿಚಸ್ ಏನು ಪ್ರಾಬ್ಲಮ್ ಆಗಿಲ್ಲ, ಗಂಟು ಬಂದಿಲ್ಲ, ತುಂಬ ನೀಟ್ ಫಿನಿಶಿಂಗ್ ಬಂದಿದೆ ನೋಡಿ. ಇದು ಅಷ್ಟೇ ಪಿಕಾಕ್ದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ನೇ ಹೈಲೈಟ್ ಇದರಲ್ಲಿ. ಇದು ಅವ್ರ ಅಮ್ಮಂಗೆ ಮಾಡಿರುವಂಥದ್ದು ಫಸ್ಟ್ ಬ್ಲೌಸು. ಅವ್ರಿಗೆ ಎಲ್ಲರಿಗೂ ಒಂದೊಂದು ರೀತಿ ಫೀಲಿಂಗ್ಸ್ ಇರುತ್ತಲ್ವಾ. ಫಸ್ಟ್ ಟೈಮ್ ನಾನು ಇವ್ರಿಗೆ ಹಾಕ್ಕೊಟ್ರೆ ನನಗೆ ನನ್ನ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಂತ ಹೇಳಿ, ಅದೇ ರೀತಿಯಾಗಿ ಇವ್ರಿಗೂ ಸಹ ಫಸ್ಟು ಸ್ಯಾರಿ, ಅವರು ಸ್ಯಾರಿ ವ್ಯಾಪಾರ ಮಾಡ್ತಾರೆ. ಫಸ್ಟು ಸ್ಯಾರಿನ ಅವ್ರ ಅಮ್ಮಂಗೆ ಮಾಡಿದ್ದ, ಅವ್ರ ಅಮ್ಮನೇ ನೀನು ವ್ಯಾಪಾರ ಮಾಡಿತ್ತಂತೆ, ಓಕೆನಾ. ಅವ್ರ ಅಮ್ಮನ ಕೈಯಿಂದ ವ್ಯಾಪಾರ ಮಾಡಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಅನ್ನೋದು ಅವ್ರ ನಂಬಿಕೆ, ಓಕೆನಾ. ಹಾಗಾಗಿ ಫಸ್ಟ್ ಬ್ಲೌಸು ಅಮ್ಮಂಗೆ ಮಾಡಿಕೊಟ್ಟಿದ್ದಾರೆ, ಓಕೆನಾ. ಜಸ್ಟು ಪೈಪಿಂಗ್ ಸ್ಯಾಟಿನ್ ಲೈನ್ ಹಾಕಿ ಪೈಪಿಂಗ್ ಮಾಡಿ ಆ ಕಡೆ ಈ ಕಡೆ ಬಾಲ್ ಚೈನ್ ಹಾಕಿದ್ದಾರೆ. ಜಸ್ಟ್ ಒಂದು ಕರ್ವ್ ಶೇಪ್ ಕೊಟ್ಟು ಅಲ್ಲಲ್ಲಿ ಬಟನ್ ಸ್ಟಿಚ್ ಮಾಡಿದ್ದಾರೆ. ತುಂಬ ಸೈಲೆಂಟಾಗಿ ಕಾಣುತ್ತೆ ಡಿಸೈನ್ ನೋಡಿ. ಸ್ಲೀವು ಅಷ್ಟೇ ನೋಡಿ, ಈ ರೀತಿ ಹಾಕಿದ್ದಾರೆ, ಓಕೆನಾ. ಡಿಸೈನ್ಸ್ ಹೇಗೆ ಮಾಡಿದ್ದಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿನ್ನೆ ನಿಮ್ಗೆ ತೋರಿಸ್ದಲ್ಲ ರೋಜಾ ಅವ್ರದ್ದು ಸ್ಟೂಡೆಂಟ್ ವರ್ಕ್ ಅಂತ ಹೇಳಿ, ಅವ್ರಿಗಿಂತ ಇರೋದು ಸ್ವಲ್ಪ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ಫಿನಿಶಿಂಗು ಅಷ್ಟೇ, ಹೇಳಿಲ್ವಾ ಇವರು ಬಿಡ್ತಾನೆ ಇಲ್ಲ, ಯಾವ್ದಾದ್ರು ಸ್ಟಿಚ್ ಬರಲ್ಲ ಅಂತಂದರೆ ಅದನ್ನೇ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿದ್ರು. ಹಾಗಾಗಿ ಇಷ್ಟೊಂದು ಅವರು ವರ್ಕ್ ಮಾಡಿದ್ದಾರೆ ನೋಡಿ, ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ ಹೇಳಿ. ಈಗ ಎಲ್ಲನೂ ತೆಗೆದುಬಿಟ್ಟೆ, ಬಟ್ ಅವರು ಎಷ್ಟು ನೀಟಾಗಿ ಫೋಲ್ಡ್ ಮಾಡಿಕೊಟ್ಟಿದ್ರು ನೋಡಿ. ನಾನು ಅದಕ್ಕೆ ಅಷ್ಟೇ ನೀಟಾಗಿ ಫೋಲ್ಡ್ ಮಾಡಿ ಕೊಡಬೇಕು. ಯಾಕಂತಂದರೆ ಹೇಳಿಲ್ವ, ಇವರು ಸ್ವಲ್ಪ ಎಲ್ಲದರಲ್ಲೂ ತುಂಬ ಪರ್ಫೆಕ್ಟಾಗಿರಬೇಕು ಅಂತ ಹೇಳಿ ಹೇಳ್ತಾರೆ. ಅದಕ್ಕೋಸ್ಕರ ಅವರು ಇಷ್ಟು ನೀಟಾಗಿ ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗಿರೋದು. ಪಾಪ ನನಗೋಸ್ಕರ ಅಂತ ಹೇಳಿ ಇವ್ರದ್ದು ಕ್ಲಾಸ್ ಮುಗಿದು ಹಾಗೆ 1 ಮಂತ್ ಮೇಲಾಯಿತು. ನಾನು ಕೇಳಿದ್ದೆ ಅಂತ ಹೇಳಿ ಇವಾಗ ತಂದು ಕೊಟ್ಟಿದ್ದಾರೆ. ಪಾಪ ಅದೇ ರೀತಿಯಾಗಿ ನಾನು ಕೂಡ ನೀಟಾಗಿ ಫೋಲ್ಡ್ ಮಾಡಿ ಕೊಡಬೇಕು ಅವ್ರಿಗೆ. ಇದೆಲ್ಲ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಸ್ವಲ್ಪನಾದರೂ ಮೋಟಿವೇಟ್ ಆಗಿರುತ್ತೆ. ಯಾಕಂತಂದರೆ ನೋಡ್ತಿರ್ಬೋದಲ್ವ ಯಾವ ರೀತಿ ವರ್ಕ್ ಸ್ಟಾರ್ಟ್ ಮಾಡಿದವರು ಯಾವ ರೀತಿಯಾಗಿ ಇದುವರೆಗೂ ವರ್ಕ್ ಹಾಕಿದ್ದಾರೆ ಅಂತ ಹೇಳಿ. ಖಂಡಿತವಾಗ್ಲೂ ಪ್ರತಿಯೊಬ್ರಿಗೂ ಎಂಬ್ರಾಯ್ಡ್ರಿ ಕಲಿಬೇಕು ಅಂತನ್ನೋರಿಗೆ ಪ್ರತಿಯೊಬ್ರಿಗೂ ಇದು ಮೋಟಿವೇಟ್ ಆಗಿರುತ್ತೆ ಅನ್ಕೋತೀನಿ. ಹಾಗೆ ನೀಟಾಗಿ ಫೋಲ್ಡ್ ಮಾಡಿ ಪಾಪ ಅವ್ರಿಗೆ ಅವ್ರು ಯಾವ ರೀತಿ ಕೊಟ್ಟಿದ್ರು ನೋಡಿ ಅದೇ ರೀತಿಯಾಗಿಯೇ ಕೊಡ್ತೀನಿ. ನಿಜವಾಗ್ಲೂ ನಾನು ಸಹ ಇಷ್ಟೊಂದು ಪರ್ಫೆಕ್ಟಾಗಿ ಇಷ್ಟೊಂದು ಡೇ 1 ಡೇ 2 ಆ ಥರ ಎಲ್ಲ ಹಾಕಿ ನಿಜವಾಗ್ಲೂ ಇಟ್ಟಿದ್ದೀನಿ. ಬಟ್ ಇಷ್ಟೊಂದು ನೀಟಾಗಿ ನಾನು ಕೂಡ ಇಟ್ಟಿಲ್ಲ. ತುಂಬಾ ಖುಷಿ ಆಗುತ್ತೆ ಇವ್ರು ನೋಡಿದ್ರೆ.
ನಾನು ಅಂತಲ್ಲ, ಇದುವರೆಗೂ ಯಾವ ಸ್ಟೂಡೆಂಟು ಸಹ ಇಷ್ಟೊಂದು ಪರ್ಫೆಕ್ಟಾಗಿ ಅವರು ಹಾಕಿರುವಂಥ ಕಲ್ತಿರುವಂಥ ಏನು ಡಿಸೈನ್ಸ್ಗಳನ್ನ ಇಷ್ಟೊಂದು ಈ ಥರ ಕಾಪಾಡ್ಕೊಂಡಿದ್ದು ನಾನು ನಿಜವಾಗ್ಲೂ ನೋಡಿಲ್ಲ. ಓಕೆನಾ, ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಅದರಲ್ಲೂ ನನಗೆ ಇದು ತುಂಬಾ ಇಷ್ಟ ಆಯಿತು. ನಾನು ಕೂಡ ಟ್ರೈ ಮಾಡಿಲ್ಲ ಇದುವರೆಗೂ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ತೀನಿ ನಾನು ಕೂಡ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗುತ್ತೆ ಅನ್ಸಿದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ವಿಡಿಯೋನ ಶೇರ್ ಮಾಡಿ. ಓಕೆನಾ, ಖಂಡಿತವಾಗ್ಲೂ ಸ್ಟೂಡೆಂಟ್ ಯಾವ್ಯಾವ ರೀತಿ ವರ್ಕ್ ಮಾಡಿದ್ದಾರೆ ತೋರಿಸಿದ್ದೀನಲ್ಲ, ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಖಂಡಿತವಾಗ್ಲೂ ಒಂದೊಂದು ಬ್ಯಾಚಲ್ಲಿ ಒಂದೊಂದು ಎಕ್ಸ್ಟ್ರಾಸ್ ಕಲಿತಾ ಹೋಗ್ತಾರೆ. ಯಾವ ಬ್ಯಾಚ್ ಅವ್ರಿಗೂ ಅದನ್ನು ರಿಸ್ಕ್ ತೊಗೊಂಡಿರಲಿಲ್ಲ. ಯಾಕಂತಂದರೆ ಖಂಡಿತವಾಗ್ಲೂ ಕಲಿಯೋರು ಅಂತಂದರೆ ಕಟ್ ಮಾಡೋದು, ಬಾಲ್ ಚೈನ್ ಕಟ್ ಮಾಡೋದು ಮಾಡ್ತಾರೆ. ಅದಕ್ಕೋಸ್ಕರ ರಿಸ್ಕ್ ತೊಗೊಂಡಿರಲಿಲ್ಲ. ಬಟ್ ಲಾಸ್ಟ್ ಒಂದು 2-3 ಮಂತ್ ಬ್ಯಾಕಿಂದ ಏನು ಡಕ್ಗೆ ಔಟ್ಲೈನ್ ಕೊಡೋದು ಬಾಲ್ ಚೈನಲ್ಲಿ, ಅದು ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದೆ. ಯಾರಿಗೂ ಸಹ ನೆಟ್ ಮೇಲೆ ಹಾಕ್ಸಿರ್ಲಿಲ್ಲ. ಫಸ್ಟ್ ಟೈಮು ನೆಟ್ ಮೇಲೆ ಪ್ರಾಕ್ಟೀಸ್ ಮಾಡಿರೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ. ಫಸ್ಟ್ ಟೈಮು ನಾನು ನೆಟ್ ಮೇಲೆ ಪ್ರಾಕ್ಟೀಸ್ ಮಾಡಿಸಿದ್ದು ನೋಡಿ. ಎಷ್ಟೋ ಜನಕ್ಕೆ ನಾವು ಕೂಡ ಇದೇ ರೀತಿಯಾಗಿ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಹೇಳಿ ಆಸಕ್ತಿ ಇರುತ್ತೆ. ಖಂಡಿತವಾಗ್ಲೂ ಅಷ್ಟೇ. ಕೆಲವೊಬ್ರು ಏನು ಮಾಡ್ತಾರೆ, ಸ್ಟಾರ್ಟಿಂಗಲ್ಲಿ ಮಷೀನು ಪ್ರಾಬ್ಲಮ್ ಇರುತ್ತಲ್ವ, ಆ ಪ್ರಾಬ್ಲಮ್ ಆದಾಗ ಕಲಿಬೇಕು ಅನ್ನೋದು ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಅವ್ರಿಗೆ, ಎಂಬ್ರಾಯ್ಡ್ರಿ ಮಾಡಬೇಕು ಅನ್ನೋದು. ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಂಗು ಹೊಸ ಮಷಿನ್ಗಳು ಎಲ್ಲವೂ ಅಷ್ಟೇ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಓಕೆನಾ, ಆಮೇಲೆ ನೀವು ಮಷಿನ್ ಯಾವ ರೀತಿ ರನ್ ಮಾಡ್ತಿರ್ತೀರ ನೋಡಿ, ಆ ಪ್ರಕಾರ ಅದು ಸ್ಮೂತ್ ಆಗ್ತಾ ಬರುತ್ತೆ. ನೀವು ಜಾಸ್ತಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಪ್ರಾಕ್ಟೀಸ್ ಮಾಡಿ, ಆವಾಗ ಮಷಿನು ಕೂಡ ಚೆನ್ನಾಗಿ ರನ್ ಆಗ್ತಿರುತ್ತಲ್ವ, ಸ್ಮೂತ್ ಆಗುತ್ತೆ. ಮತ್ತು ನೀವು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ನೀವು ಕೂಡ ಎಲ್ಲ ಶೇಪ್ಗಳನ್ನ ನೀಟ್ ಫಿನಿಶಿಂಗ್ ತೆಗೆಯೋದಕ್ಕೆ ಎಷ್ಟೋ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಓಕೆನಾ, ಬಟ್ ಈ ರೀತಿ ಡೆಡಿಕೇಶನ್ ಇದ್ದರೆ ಖಂಡಿತವಾಗ್ಲೂ 100% ಯಾರು ಬೇಕಿದ್ರೂ ಸಹ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕಲಿಬೋದು. ಯಾಕಂತಂದರೆ ನಾನು ಏನಕ್ಕೆ ಈ ವಿಡಿಯೋ ನಿಮಗೆ ತೋರಿಸಿದ್ದೀನಿ ಡೀಟೇಲಾಗಿ, ಅವರು ಡೇ ಫಸ್ಟಿಂದ ಅಂತಂದರೆ ನೋಡ್ಬೋದು. ಡೇ ಫಸ್ಟಲ್ಲಿ ಯಾವ್ಯಾವ ರೀತಿ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಅಂತೇಳಿ. ಎಲ್ಲರೂ ಕೂಡ ಅಷ್ಟೇ, ಕಲಿಯೋವಾಗ ಕೆಲವೊಂದಷ್ಟು ಮಿಸ್ಟೇಕ್ಗಳಾಗುತ್ತೆ. ಓಕೆನಾ, ಅದನ್ನು ನೀವು ತುಂಬ ಕೂಲ್ ಆ್ಯಂಡ್ ಕಾಮಾಗಿ ಅದನ್ನು ನೀವು ಸಾಲ್ವ್ ಮಾಡ್ಕೊಳ್ಬೇಕು. ಅದನ್ನೇ ಬೆಟ್ಟನೇ ತಲೆ ಮೇಲೆ ಬಿದ್ದಷ್ಟು ಟೆನ್ಷನ್ ತೊಗೊಂಡು ತುಂಬ ಎಲ್ಲ ನಮ್ಮ ಕೈಲಿ ಆಗೋದೇ ಇಲ್ಲ ಅನ್ನೋ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಡಿಮೋಟಿವೇಟ್ ಆಗಬಾರ್ದು ಯಾರೂ ಕೂಡ. ಸ್ಟಾರ್ಟಿಂಗು ಸ್ವಲ್ಪ ಕಿರಿಕಿರಿ ಅನಿಸುತ್ತೆ, ಆಮೇಲೆ ನೀವು ಸ್ವಲ್ಪ ಬ್ರೇಕ್ ಬ್ಯಾಲೆನ್ಸ್ ತೊಗೊಳ್ದಾದ್ಮೇಲೆ ನಿಮಗೆ ಅಯ್ಯೋ ಇಷ್ಟೇನಾ ಎಂಬ್ರಾಯ್ಡ್ರಿ ಮಾಡೋದು ಅಂತ ಹೇಳಿ ಅನಿಸ್ಬಿಡುತ್ತೆ. ನಾನು ಇವ್ರ ನೀಟ್ನೆಸ್ನ ನೋಡಿದ್ಮೇಲೆ ಅದೇ ರೀತಿಯಾಗಿ ನಾನು ಕೂಡ ಅವರೆಷ್ಟು ಜೋಪಾನವಾಗಿ ತಂದು ಡೇ 1ಇಂದ ಯಾವ್ಯಾವ ರೀತಿ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ರು ಅದೇ ರೀತಿಯಾಗಿ ನಾನು ಕೂಡ ನೀಟಾಗಿ ಫೋಲ್ಡ್ ಮಾಡಿ ಅದನ್ನು ಹಾಗೇ ಪ್ಯಾಕ್ ಮಾಡಿ ಅವ್ರಿಗೆ ತಲುಪಿಸ್ಬೇಕು. ಓಕೆನಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.